ನೀನು ಎಲ್ಲಿದ್ದೆ ಅಂತ ಕೇಳಿದ್ಯಾ ಮಾನ್ಯ ಹರೀಶ್ ಅವರೇ. ನಾನು ಕಡತನ ಮಲೆಯಲ್ಲಿದ್ದೆ. ಮಾನ್ಯ ಜಿಲ್ಲಾಧ್ಯಕ್ಷ ಹರೀಶ್ ಅವರೇ, ನಾನೇನು ಇದ್ಕಿದ್ದಂಗೆ ಏನು ರಾಜಕೀಯಕ್ಕೆ ಬಂದವನಲ್ಲ. ನಾನು ನನ್ನ ರಾಜಕೀಯ ಜೀವನ 22-23 ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ನಾನು ವಕೀಲರಾಗಿದ್ದುಕೊಂಡು JDS ಅಲ್ಲಿ 2003ರಿಂದ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷನಾಗಿ, ನಂತರದ ಕ್ಷೇತ್ರದಲ್ಲಿ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಸಂಘಟನೆ ಮಾಡ್ಕೊಂಡು ಬರ್ತಿದ್ರಿಂದ ನಂತರ BJPಯವರು ನಿರಂತರ ಸಂಪರ್ಕ ಸಾಧಿಸಿ ನನ್ನ BJPಯ ಸಿಂಬಲ್ ಅಡಿಯಲ್ಲಿ ನಾನು 2013ರಲ್ಲಿ ತಾಲೂಕು ಪಂಚಾಯತ್ ಚುನಾವಣೆ ನಿಂತೆ. ನಾನು 2013ರಿಂದ 2026ವರೆಗೂ ಕೂಡ 3 ವಿಧಾನಸಭಾ ಚುನಾವಣೆಗೆ ಕೆಲಸ ಮಾಡಿದ್ದೀನಿ, 3 ಲೋಕಸಭಾ ಚುನಾವಣೆಗಳಿಗೆ ಕೆಲಸ ಮಾಡಿದ್ದೀನಿ. ಇದ್ರ ಮಧ್ಯೆ ಅನೇಕ APMC ಚುನಾವಣೆಗಳು, BBMP ಚುನಾವಣೆ, ಇವಕ್ಕೆಲ್ಲ ಕೆಲಸ ಮಾಡಿ ಮಾನ್ಯ ವಿಶ್ವನಾಥ್ ಅವರು ಕೂಡ ನನ್ನ ಸಂಘಟನೆಯಲ್ಲಿ ಭಾಳ ಚೆನ್ನಾಗಿ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಒಪ್ಕೊಂಡಿರ್ತಕ್ಕಂಥದ್ದು ಇದೆ. ಗೊತ್ತಿರಲಿ ನಿಮ್ಗದು. ನೀನೆಲ್ಲಿದ್ದೆ? ನೀನು ಒಂದು ಸಣ್ಣ 2 ವೀಲರ್ ಶೋರೂಮ್ ಇಟ್ಕೊಂಡಿದ್ದೆ, ಮರ್ತೋದಾ? ನೀನು ಪಾರ್ಟಿಗೆ ನಿಯತ್ತು ಋಣ ಅಂತ ಮಾತಾಡಿದೀಯ. ನಾನು ಋಣ ಯಾರಿಗೆ ತೀರಿಸಬೇಕು ಅಂತೇಳಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವಾಗ MLA ಅವರು ನನ್ನ ಗೆಲುವಿಗೆ ಒಂದು ಪಾರ್ಟ್ ಇರ್ಬೋದು, MLA ನನ್ನ ಗೆಲುವಿಗೆ ಸಹಕಾರ ಕೊಟ್ಟಿದ್ದಾರೆ, ನಾನು ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ನನ್ನ ಗೆಲುವಿಗೆ ಶ್ರಮ ವಹಿಸಿದವರು ಕಾರ್ಯಕರ್ತರು, ಹಾಲು ಉತ್ಪಾದಕರು, ಅವ್ರ ಋಣ ನಾನು ತೀರಿಸ್ತಾ ಇದ್ದೀನಿ. ನನ್ನದು ನೀನು ಯಾರನ್ನ ಬಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೇಳಿದ್ರೆ ಹೇಳ್ತಾರೆ, ತಿಳ್ಕೊ ಇನ್ನೊಂದ್ಸರಿ ಬಂದು ಋಣ ತೀರಿಸ್ತಾ ಇದ್ದೀನಿ ಇಲ್ಲ ಅಂತ ಗೊತ್ತಾಗ್ತದೆ ನಿನಗೆ. ನೀನು 2010ರಲ್ಲಿ BBMP ಚುನಾವಣೆ ನಿಂತ್ಕೊಂಡೆ, ನೀನು ಕಾರ್ಪೊರೇಟರ್ ಆದೆ. ಅಷ್ಟಿದ್ದಾಗಿಯೂ ಕೂಡ 2013ರಲ್ಲಿ ನೀನು ಮಹಾಲಕ್ಷ್ಮಿ ಲೇಔಟು ವಿಧಾನಸಭಾ ಕ್ಷೇತ್ರಕ್ಕೆ MLA ಸ್ಪರ್ಧೆ ಮಾಡಿದೆ. ನೀನು ಒಳ್ಳೆ ಕೆಲಸ ಎಷ್ಟಿತ್ತು ಅಂತಂದರೆ, ನೀನು BJPಗೆ 15% ಓಟ್ ಬಂತು. ಅಲ್ಲಿ ನಿನಗೆ 23,000 ಓಟ್ ತಗೊಂಡು ನೀನು 3rd ಪ್ಲೇಸಿಗೆ BJP ಪಾರ್ಟಿ ತಗೊಳೋದೆ. ನೀನು ಮತ್ತೆ ಡೆಪ್ಟಿ ಮೇಯರ್ ಆದೆ. ಪಾಪ ಶಾರದಮ್ಮನವರು ಮೇಯರ್ ಇದ್ರು, ನೀನೇ ಮೇಯರ್ ತರ ಕೆಲಸ ಮಾಡಿದೆ. ನಿನ್ನ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ನೋಡಿ ಜನ 2015ರಲ್ಲಿ ಮತ್ತೆ ನೀನು BBMP ಎಲೆಕ್ಷನ್ ನಿಂತ್ಕೊಂಡೆ. ನಿನ್ನ ವಾರ್ಡಲ್ಲಿ ಯಾರೇ BJP ಸಿಂಬಲ್ ಇಟ್ಕೊಂಡು ನಿಂತಿದ್ರು ಕೂಡ BJPಯಲ್ಲಿ ಗೆಲುವು ಸಾಧಿಸ್ತಾ ಇತ್ತು. ನೀನು ಹೀನಾಯ ಸೋಲ್ಕಂಡೆ. ನೀನಲ್ಲಿ ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅಂತೇಳಿ ಜನ ತಿರಸ್ಕಾರ ಮಾಡಿದ್ರು ಅಂತೇಳಿ ಬಿಡಿಸಿ ಹೇಳ್ಬೇಕಾ? ನಾನು ಇದುವರೆಗೂ ಕೂಡ BJPಯಲ್ಲಿ ಫಲಾನುಭವಿ ಅಲ್ಲ. BJPಯಲ್ಲಿ ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ಫಲಾನುಭವಿ ಅಲ್ಲ. ನೀನೇನು ಹೇಳ್ತಾ ಇದೀಯಾ? ಅಷ್ಟೆಲ್ಲ ಆದಮೇಲೆ 2019ರಲ್ಲಿ ಮತ್ತೆ ನೀನು ಜಿಲ್ಲಾ ವಕ್ತಾರನಾಗ್ತೀಯ. ಇಷ್ಟೆಲ್ಲ ಕೆಲಸ ಮಾಡಿದ್ರು ನೀನು ಜಿಲ್ಲಾಧ್ಯಕ್ಷ ಆಗಿದ್ದು 2024ರಲ್ಲಿ. 2024 ಆಗತ್ ಮೊದಲು ನೀನು BBMP ಕಾರ್ಪೊರೇಟರ್ ಆಗಿದ್ದೆ, MLA ನಿಂತು ಸ್ಪರ್ಧೆ ಮಾಡಿದ್ದೆ, ಡೆಪ್ಟಿ ಮೇಯರ್ ಆಗಿದ್ದೆ, ಮತ್ತೆ 2015ರಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ, ಮತ್ತೆ 2019ರಲ್ಲಿ ನೀನು ಜಿಲ್ಲಾ ವಕ್ತಾರನಾಗಿದ್ದೆ. ಇಷ್ಟೆಲ್ಲ ಪಾರ್ಟಿ ಕೊಟ್ಟರು ಕೂಡ ನೀನೇನು ಮಾತಾಡ್ತಾ ಇದೀಯಾ?
ಸಂತೋಷ್ ಜಿ ಅವ್ರನ್ನ ನನ್ನ ಅಜ್ಞಾತವಾಸದಲ್ಲಿ ಇಟ್ಬಿಟ್ಟಿದ್ರು 13 ವರ್ಷಗಳ ಕಾಲ ಅಂತ ಹೇಳ್ತಾ ಇದ್ದಾರೆ. ಯಾರನ್ನ ನೀನು ನಿಂದನೆ ಮಾಡ್ತಿರೋದು? ಮೊನ್ನೆ ಸಂತೋಷ್ ಜಿ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದರು, ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು. ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತರ ಬಗ್ಗೆ ನೀನು ಮಾತಾಡ್ತೀಯ. ಅದಾದಮೇಲೆ ನೀನು ಅವಧಿಯಲ್ಲಿ MP ಚುನಾವಣೆ ಬಂತು. MP ಚುನಾವಣೆಗೆ ಬಂದರೆ ಮೊದಲು ಸದಾನಂದ ಗೌಡರು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಬರೀ ನಮ್ಮ ಬೆಂಗಳೂರು ನಾರ್ತಲ್ಲಿ ಒಂದೇ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಗೆದ್ದಿದ್ವು BJP. ಆವಾಗ 1.5 ಲಕ್ಷ ಲೀಡಲ್ಲಿ ಗೆದ್ದಿದ್ರು ಸದಾನಂದ ಗೌಡರು. ನೀನು ಅಧ್ಯಕ್ಷ ಆದಮೇಲೆ ಬಂತಲ್ಲ MP ಚುನಾವಣೆ, ಮೊನ್ನೆ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಕ್ಯಾಂಡಿಡೇಟ್ ಆದಮೇಲೆ ಆ ಸಂದರ್ಭದಲ್ಲಿ 5 ಜನ BJPಯ MLAಗಳಿದ್ರು ನಮ್ಮ ಡಿಸ್ಟಿಕಲ್ಲಿ. ನೀನು ಸರಿಯಾಗಿ ಕಾರ್ಯಕರ್ತರು ನಡೆಸ್ಕೊಳ್ಳದೆ ಕಾರ್ಯಕರ್ತರು ತಿರಸ್ಕಾರ ಮಾಡಿದ್ದು. ಅದು ಈ ಸಂದರ್ಭದಲ್ಲಿ JDS BJP NDA ಮೈತ್ರಿಕೂಟ ಇತ್ತು. ಅಷ್ಟೆಲ್ಲ ಇದ್ರೂ ಕೂಡ ನೀನು ಎಲೆಕ್ಷನ್ ಮಿಸ್ಮ್ಯಾನೇಜ್ಮೆಂಟ್ ಮಾಡಿ ಸರಿಯಾಗಿ ಚುನಾವಣೆ ನಿರ್ವಹಣೆ ಮಾಡಿದೆ. ನಾವು ಗೆದ್ದಿದ್ದು ಎಷ್ಟು ಓಟಲ್ಲಿ? ಬರೀ 2.5 ಲಕ್ಷ ಓಟಲ್ಲಿ, 2.5 ಲಕ್ಷ ಲೀಡಲ್ಲಿ ಗೆದ್ದಿದ್ದು ನಾವು ಬೆಂಗಳೂರು ನಾರ್ತಲ್ಲಿ ಸುಮಾರು 5 ಲಕ್ಷ ಲೀಡ್ ಗೆಲ್ಲಬೇಕಿತ್ತು ನಾವು. ಅಲ್ಲೂ ಕೂಡ ನೀನು ಫೇಲ್ ಆದೆ. ಆಮೇಲೆ ಹನುಮಣ್ಣವರು ಜಿಲ್ಲಾ ಸಮಿತಿ ರಚನೆ ಆಗಿಲ್ಲ ಅಂತೇಳಿ ಮಾತಾಡಿರ್ತಕ್ಕಂಥದ್ದು ಕೂಡ ಅವರು ಜಿಲ್ಲೆಯಲ್ಲಿ ಶಿಸ್ತು ಕಮಿಟಿ ಮಾಡಿಲ್ಲ ಅಂತ ಹನುಮಣ್ಣವ್ರು ಮಾತಾಡೋರೆ. ಅದಕ್ಕೆ ನಾನು ಮಾತಾಡಿದ್ದೀನಿ ಅಂತೇಳಿ ಸುಳ್ಳು ಹೇಳ್ತಾ ಇದೀಯ. ಆಯ್ತಪ್ಪ, ನೀನು ಜಿಲ್ಲಾ ಕಮಿಟಿ ಮಾಡಿದೀಯಾ, ಓಲಿ ಸರಿಯಾಗಿ ಸಂಘಟನೆ ಕೆಲಸ ಆಗ್ತಾ ಇದೆಯಾ? ಮಹಾಲಕ್ಷ್ಮಿ ಲೇಔಟಿಂದ ನೀನೇ ಜಿಲ್ಲಾಧ್ಯಕ್ಷ ಆಗಿದೆಯಾ? ಮಹಾಲಕ್ಷ್ಮಿ ಲೇಔಟಿಂದ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನ್ ಮಾಡಿದೆಯಾ? ಮಹಾಲಕ್ಷ್ಮಿ ಲೇಔಟಿಂದ OBC ಮೋರ್ಚಾ ಜಿಲ್ಲಾಧ್ಯಕ್ಷನ್ ಮಾಡಿದೆಯಾ? ನೀನು OBC ಒಬ್ಬ ನೇಕಾರ ಸಮುದಾಯಕ್ಕೆ ಸಂಬಂಧಪಟ್ಟಂಥವ್ರು. ಆತ ಇನ್ನೊಬ್ಬ ಜಿಲ್ಲಾ ಸೆಕ್ರೆಟರಿ ಕೂಡ ರಂಗಸ್ವಾಮಿ ಕೂಡ ನೇಕಾರ ಸಮುದಾಯಕ್ಕೆ ಸಂಬಂಧಪಟ್ಟಂಥವ್ರು. ಏನು OBCಯಲ್ಲಿ ಬರೀ ನೇಕಾರರು ಬಿಟ್ಟರೆ ಬೇರೆ ಯಾವುದು ಬರೋದಿಲ್ವಾ? ನಿನ್ನ ಪಾರ್ಟಿಯಲ್ಲಿ ಮಾತಾಡ್ತಾರೆ ಎಲ್ಲರೂ ಕೂಡ ಕಾರ್ಯಕರ್ತರು. ರಂಗಸ್ವಾಮಿನ ಸೂಪರ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅಂತ ಮಾತಾಡ್ತಾರಪ್ಪ. ನಾನು ಹೇಳ್ತಾ ಇಲ್ಲ ಇದನ್ನ, ರಂಗಸ್ವಾಮಿನೇ ಸೂಪರ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅಂತ ಮಾತಾಡ್ತಾರೆ. ನೆಪಕ್ಕೆ ಮಾತ್ರ ಒಬ್ಬರನ್ನ KR ಪುರಮಿಂದ ಒಬ್ಬರು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡ್ಕೊಂಡಿದೀಯಾ. ಇನ್ನೊಂದು ಇದುವರೆಗೂ ಕೂಡ ನೀನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುದ್ದೆನ ಖಾಲಿನೇ ಇಟ್ಕೊಂಡಿದ್ಯಾ. ನೀನು ಏನು ಸಂಘಟನೆ ಮಾಡ್ತಾ ಇದೀಯ? ಮತ್ತೆ ನೀನು ಇಡೀ OBC ವರ್ಗನ ಇಡೀ ಸಂಪೂರ್ಣವಾಗಿ ದಮನ ಮಾಡಿಬಿಟ್ಟೆ ನೀನು ಸಂಘಟನೆಯಲ್ಲಿ. ಯಾರ್ಯಾರು OBC ವರ್ಗದಲ್ಲಿ ಕೆಲಸ ಮಾಡ್ತಾ ಇದ್ರು ಸ್ಟ್ರಾಂಗ್ ಆಗಿ, ನಿನ್ಗೆ ಆಲ್ಟರ್ನೇಟ್ ಆಗ್ತಾರೆ ಅಂತೇಳಿ ಗೊತ್ತಾದ ತಕ್ಷಣ ಅವ್ರನ್ನ ಸಂಪೂರ್ಣವಾಗಿ ನಿರ್ಣಯ ಮಾಡೋ ಕೆಲಸ ಮಾಡಿದೆ. ಕಡೆ ಒಂದು ಕಡೆ ಲಿಂಗಾಯ ಸಮಾಜನೂ ವಿರೋಧ ಮಾಡ್ತೀಯಾ, ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯನೂ ವಿರೋಧ ಮಾಡ್ತೀಯಾ. ನಾನು ಜಿಲ್ಲಾಧ್ಯಕ್ಷನ ಕೇಳಿದೆ ಅಂತೇಳಿ ನನ್ನೂ ವಿರೋಧ ಮಾಡ್ತೀಯಾ. ರುದ್ರೇಶಣ್ಣ ಜಿಲ್ಲಾಧ್ಯಕ್ಷರು ಕೇಳಿದ್ರು ಅಂತೇಳಿ ಲಿಂಗಾಯ ಸಮಾಜ ಅವ್ರನ್ನೂ ವಿರೋಧ ಮಾಡ್ತೀಯ. ನೀನು ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀನು ಜಿಲ್ಲಾಧ್ಯಕ್ಷ ಆಗೋಕ್ಕೆ ಇಡೀ MLAಗಳು ಲೀಡರ್ಗಳು ವಿರೋಧ ಮಾಡಿದ್ರು ನಿನ್ನ. ಆ ಸಂದರ್ಭದಲ್ಲಿ ಒಪ್ಪಿದ್ದು ಯಾರು ಗೊತ್ತಾ? ನಮ್ಮ ಯಲಹಂಕ ಕಾನ್ಸ್ಟಿಟ್ಯೂನ್ಸಿಯ MLA ವಿಶ್ವನಾಥ್ ಅವರು ನಿನ್ನ ಪರವಾಗಿ ಮಾತಾಡಿದ್ರು. ಅದ ಕಾರಣಕ್ಕಾಗಿ ನೀನು ಅವ್ರ ಋಣ ತೀರಿಸ್ತಾ ಇದೆಯಾ ಇವತ್ತು? MLA ವಿಶ್ವನಾಥ್ ಅವ್ರು ಋಣ ತೀರಿಸ್ತಾ ಇದೆಯಾ ನೀನು? ಪಾರ್ಟಿ ಋಣ ತೀರಿಸ್ತಾ ಇಲ್ಲ ನೀನು. ನಿನ್ನ ಪಾರ್ಟಿ ಸಂಘಟನೆ ಮಾಡೋ ಕೆಲಸ ಮಾಡೋದಾಗಿದ್ರೆ ನೀನು, ನಿನಗೂ ಶೋಭಾ ಕರಂದ್ಲಾಜೆ ಮೇಡಮ್ ಪಾಪ ಸಂಘಟನೆ ಮಾಡೋಕ್ಕಿದ್ರು ಕೂಡ ರಾಜ್ಯಾಧ್ಯಕ್ಷರ ನಡುವೆ ಅವ್ರ ನಡುವೆ ತಂದಿಡೋ ಕೆಲಸ ಮಾಡ್ತಾ ಇದೆಯಾ. ಸದಾನಂದ ಗೌಡರು ಪಾರ್ಟಿ ಸಂಘಟನೆ ಮಾಡೋಕೆ ರೆಡಿ ಇದ್ರು ಕೂಡ ಅವ್ರು ಯಾವುದೇ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳೋದಿಲ್ಲ. ಇಡೀ ಯಶವಂತಪುರದಲ್ಲಿ ನೀನು ಅವ್ರ ಜೊತೆ ವ್ಯವಹಾರ ಮಾಡಿದ್ದೆ ಮೊದಲು ಮರ್ತೋಗ್ಬಿಟ್ಟಿದ್ಯಾ ನೀನು. ಸೋಮಶೇಖರ್ ಅವ್ರನ್ನ
ಸಂಘಟನೆಯಿಂದ ದೂರ ಇಡೋ ಕೆಲಸ ಮಾಡ್ತಾ ಇದೆಯಾ? ಇಡೀ ಕಾರ್ಯಕರ್ತರ ನಡುವೆ ಎರಡೆರಡು ವಿಭಾಗ ಮಾಡ್ತಾ ಇದೆಯಾ? ಅಲ್ಲಿ ಬ್ಯಾಡ್ರಾಪುರದಲ್ಲಿ ಇದುವರೆಗೂ ಕೂಡ ನೀನು ತಮ್ಮೇಶ್ ಗೌಡರು ಜಿಲ್ಲಾಧ್ಯಕ್ಷನ ತ್ಯಾಗ ಮಾಡಿದ್ರು ಅಂತೇಳಿ ನೀನು ತಮ್ಮೇಶ್ ಗೌಡ್ರು ಋಣ ತೀರಿಸ್ತಾ ಇದೆಯಾ? ಋಣ ತೀರ್ಸೋಕ್ಕೋಸ್ಕರವಾಗಿ ರವಣನ್ನ ಮತ್ತು ಮುನೇಂದ್ರ ಕುಮಾರ್ ಅವ್ರನ್ನ ಸಂಘಟನೆ ದೂರ ಇಡೋ ಕೆಲಸ ಮಾಡ್ತಾ ಇದೆಯಾ? ನೀನು ಹೆಬ್ಬಾಳದಲ್ಲಿ 2-3 ಬಣ ಮಾಡ್ತಾ ಇದೆಯಾ? ಏನು ಒಟ್ಟಿಗೆ ಸೇರಿಸೋ ಕೆಲಸ ಮಾಡ್ತಾ ಇದೆಯಾ? ನೀನು ಪುಲಕೇಶಿ ನಗರದಲ್ಲಿ